ಡಾಕ್ಟರ್ ಡಾನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಆವತ್ತು ಆತನ ಕೈಯಲ್ಲಿ ಸ್ಟೆಥೋಸ್ಕೋಪ್, ಇವತ್ತು ಆತನ ಕೈಯಲ್ಲಿ ರಿವಾಲ್ವರ್. ರಕ್ತ ಮೆತ್ತಿದ ಕೈಗೆ ಅಂಡರ್ವರ್ಲ್ಡ್ ನಂಟು. ಆತ ಯಾರು, ಯಾವ ಊರು? ಇದೇ ಹೊತ್ತಿನ ವಿಶೇಷ ಡಾಕ್ಟರ್ ಡಾನ್. ಆತ ಕಷ್ಟಪಟ್ಟು ಡಾಕ್ಟರ್ ಆಗಿದ್ದ. ಪ್ರಾಕ್ಟೀಸ್ ಶುರು ಮಾಡಿ ದಿನೇ ದಿನೇ ಪ್ರಖ್ಯಾತನಾಗತೊಡಗಿದ್ದ. ಅದೇ ವೃತ್ತಿಯಲ್ಲಿ ಮುಂದುವರೆದಿದ್ರೆ ಇವತ್ತಾತ ಫೇಮಸ್ ಡಾಕ್ಟರ್. ಆದ್ರೆ ಆತನ ಕುಟುಂಬದಲ್ಲಿ ಪದೇ ಪದೇ ರಕ್ತಪಾತವಾಗತೊಡಗಿತ್ತು. ಅಷ್ಟೇ, ಈ ಡಾಕ್ಟರ್ ತನ್ನ ಸ್ಟೆಥೋಸ್ಕೋಪ್ ಕೆಳಗಿಟ್ಟಿದ್ದ. ಮುಂದಿನದ್ದು ರಕ್ತ ಚರಿತ್ರೆ. ಬೆಳಗಾವಿ ಕುಂದಾನಗರಿ ಅಂತಲೇ ಫೇಮಸ್. ಮಹಾರಾಷ್ಟ್ರ ಕರ್ನಾಟಕದ ಗಡಿಯಲ್ಲಿರೋ ಈ ಜಿಲ್ಲೆ ಉಭಯ ರಾಜ್ಯಗಳ ಅದೆಷ್ಟೋ ಜನರಿಗೆ ಆಶ್ರಯ ತಾಣ. ಶಿಕ್ಷಣ, ರಿಯಲ್ ಎಸ್ಟೇಟ್ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲ ಮುಂದಿರುವ ಬೆಳಗಾವಿಗೆ ಅದೆಷ್ಟೋ ಜನರು ಉನ್ನತ ವ್ಯಾಸಂಗಕ್ಕಾಗಿ ಬರ್ತಾರೆ. ಹೀಗೆ ಆವತ್ತು ಕೂಡ ಒಬ್ಬ ವ್ಯಕ್ತಿ ಬೆಳಗಾವಿಗೆ ಕಾಲಿಟ್ಟಿದ್ದ. ಈತನ ಹೆಸರು ಡಾಕ್ಟರ್ ಪ್ರಕಾಶ್ ಬಾಂದವಾಡೇಕರ್. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆ ಚಂದಗಡ ತಾಲೂಕಿನ ನಾಗನವಾಡಿ ಈತನ ಊರು. ಚಂದಗಡ ತಾಲೂಕು ಅಂದಾಕ್ಷಣ ನೆನಪಿಗೆ ಬರೋದು ಅಲ್ಲಿನವರ ಕಷ್ಟದ ಜೀವನ, ಬಡತನ. ಅಂತ ತಾಲೂಕಿನಲ್ಲಿರುವ ಪುಟ್ಟ ಗ್ರಾಮ ನಾಗನವಾಡಿ. ಬೆಳಗಾವಿ ಮಹಾನಗರದಿಂದ ಸುಮಾರು 30 ಕಿಲೋಮೀಟರ್ ಇರುವ ಊರಿದು. ಇದೇ ಊರಿನ ಹೈದನೊಬ್ಬ ಬೆಳಗಾವಿಗೆ ಎಂಟ್ರಿ ಕೊಟ್ಟಾಗ ಈತನ ಹೆಸರಿನ ಮುಂದೆ ಡಾಕ್ಟರ್ ಅನ್ನೋ ಪದವಿ ಇರಲಿಲ್ಲ. ಬೆಳಗಾವಿಗೆ ಬಂದವನೇ BHMS ಕೋರ್ಸ್ಗೆ ಸೇರಿಕೊಂಡಿದ್ದ. ಅದೆಷ್ಟೇ ಕಷ್ಟವಾದ್ರೂ ಪ್ರಕಾಶ್ ಬಾಂದವಾಡೇಕರ್ ವೈದ್ಯನಾಗುವ ಕನಸಿಗೆ ಕೊಳ್ಳಿ ಇಡಲು ಯಾರಿಗೋ ಸಾಧ್ಯವಾಗಿರಲಿಲ್ಲ. ಕೋರ್ಸ್ ಮುಗಿಸಿದವನೇ ಡಾಕ್ಟರ್ ಅನ್ನ 3 ಅಕ್ಷರವನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಈತ ತಲುಪಿದ್ದು ವಾಣಿಜ್ಯ ನಗರಿ ಮುಂಬೈಯನ್ನ. ತನ್ನನ್ನ ನಂಬಿ ಬಂದ ಯಾರನ್ನೂ ಕೈ ಬಿಡದ ಮಹಾನಗರ ಮುಂಬೈ. ಪ್ರಕಾಶ್ ಬಾಂದವಾಡೇಕರ್ ಕೂಡ ಕೈಯಲ್ಲೊಂದು ವೈದ್ಯ ಪದವಿಯನ್ನ ಹಿಡಿದುಕೊಂಡು ಈ ಮಹಾನಗರ ತಲುಪಿದ್ದ. ಇಲ್ಲಿನ ಗಲ್ಲಿಯೊಂದರಲ್ಲಿ ಕ್ಲಿನಿಕ್ ಇಟ್ಕೊಂಡು ಪ್ರಾಕ್ಟೀಸ್ ಆರಂಭವಾಗಿತ್ತು. ಯಾವಾಗ ವೃತ್ತಿ ಕೈ ಹಿಡಿಯತೊಡಗಿತ್ತು, BAMS ಓದಿ ವೈದ್ಯೆಯಾಗಿರುವ ಹುಡುಗಿಯೊಬ್ಬಳ ಕೈ ಹಿಡಿಯುತ್ತಾನೆ. ಈತನ ಸಂಸಾರಕ್ಕೆ ಒಂದು ಗಂಡು ಒಂದು ಹೆಣ್ಣು ಮಗುವಿನ ಎಂಟ್ರಿ ಆಗುತ್ತೆ. ಇಷ್ಟೇ ಆಗಿದ್ರೆ ಇದೊಂದು ಹ್ಯಾಪಿ ಫ್ಯಾಮಿಲಿ ಅಂತಾನೆ ಅಂದುಕೊಂಡು ಸುಮ್ಮನಾಗಬಹುದಿತ್ತು. ಆದ್ರೆ ಪ್ರಕಾಶ್ ಬಾಂದವಾಡೇಕರ್ ಜೀವನದಲ್ಲಿ ನಡೆಯಬಾರದ್ದು ನಡೆಯತೊಡಗಿತ್ತು. ಆತ ಡಾಕ್ಟರ್ ತನ್ನ ಪಾಡಿಗೆ ತನ್ನ ವೃತ್ತಿಯಾಯ್ತು, ಸಂಸಾರವಾಯ್ತು ಅಂತ ಮುಂಬೈನಲ್ಲಿ ಇದ್ರೆ ಈತ ಕೊಲ್ಲಾಪುರದ ಚಂದಗಡ ಹೊತ್ತಿ ಉರಿಯತೊಡಗಿತ್ತು. ನಾಗನವಾಡಿಯಲ್ಲಿ ಸಣ್ಣಗೆ ಶುರುವಾದ ಕಲಹ ದೊಡ್ಡದೊಂದು ರಕ್ತಪಾತಕ್ಕೆ ಮುನ್ಸೂಚನೆ ನೀಡಿತ್ತು. ಅದು 1997ರ ಸುಮಾರು. ಪ್ರಕಾಶ್ ಬಾಂದವಾಡೇಕರ್ ಕುಟುಂಬದಲ್ಲಿ ಒಬ್ಬರಿಗೊಬ್ಬರನ್ನ ಕಂಡ್ರೆ ಕೊಲ್ಲುವಷ್ಟು ದ್ವೇಷ. ಚಿಕ್ಕ ಕಾರಣಕ್ಕೆ ಶುರುವಾದ ದಾಯಾದಿ ಕಲಹ ಉಗ್ರ ರೂಪ ಪಡೆದುಕೊಂಡಿತ್ತು. ಅಂದ್ಹಾಗೆ ಪ್ರಕಾಶ್ಗೆ 5 ಜನ ಸಹೋದರರು. ಈ ಸಹೋದರರ ಪೈಕಿ ಒಬ್ಬಾತನೇ ಮಾರುತಿ. ಆವತ್ತು ಮಾರುತಿಯನ್ನ ಆತನ ಚಿಕ್ಕಪ್ಪನ ಮಕ್ಕಳಾದ ಗೋಪಾಲ್ ಬಾಂದವಾಡೇಕರ್ ಮತ್ತು ಜಾನಬಾ ಬಾಂದವಾಡೇಕರ್ ಭೀಕರವಾಗಿ ಗುಂಡಿಟ್ಟು ಕೊಂದಿದ್ರು. ಕೇವಲ ರಾಜಕೀಯ ಪ್ರತಿಷ್ಠೆಗಾಗಿ ದಾಯಾದಿ ಸಹೋದರರು ಆವತ್ತು ಮಾರುತಿಯನ್ನ ಭೀಕರವಾಗಿ ಕೊಂದು ಹಾಕಿದ್ರು. ಗ್ರಾಮದಲ್ಲಿ ಗುಂಡಿನ ಸುರಿಮಳೆಯಾಗಿತ್ತು. ಬರೋಬ್ಬರಿ 60 ರೌಂಡ್ ಫೈರ್ ಮಾಡಿ ಮಾರುತಿಯ ದೇಹವನ್ನ ಛಿದ್ರ ಛಿದ್ರ ಮಾಡಲಾಗಿತ್ತು. ಈ ರಕ್ತಪಾತಕ್ಕೆ ಆವತ್ತು ಸಹಾಯ ಮಾಡಿದ್ದವನ ಚೋಟಾ ರಾಜನ್.
ಅಲ್ಲಿ ಹೊತ್ತಿ ಉರಿಯುತ್ತಿದ್ದ ಬೆಂಕಿ ಆರುವ ಲಕ್ಷಣಗಳೇ ಕಾಣ್ತಾ ಇರಲಿಲ್ಲ. ಇದಾಗಿ ವರ್ಷ ಕಳೆಯುತ್ತಿದ್ದಂತೆ ನಾಗನವಾಡಿ ಗ್ರಾಮದಲ್ಲಿ ನಡೆದಿದ್ದು ಮತ್ತೊಂದು ಹತ್ಯೆ. 1998ರಲ್ಲಿ ಡಾಕ್ಟರ್ ಪ್ರಕಾಶ್ ಬಾಂದವಾಡೇಕರ್ನ ಮತ್ತೊಬ್ಬ ಸಹೋದರ ಪುಂಡಲೀಕ ಬಾಂದವಾಡೇಕರ್ ಹತ್ಯೆಯಾಗುತ್ತೆ. ಅದು ಕೂಡ ಭೀಕರ ರೀತಿಯಲ್ಲಿ. ಯಾವಾಗ ತನ್ನ ಸಹೋದರರು ಒಬ್ಬೊಬ್ಬರಾಗಿ ಹತ್ಯೆಯಾಗತೊಡಗಿದ್ರು, ಈತ ಪ್ರಕಾಶ್ ತನ್ನ ಸ್ಟೆಥೋಸ್ಕೋಪ್ ಕೆಳಗಿಟ್ಟಿದ್ದ. ಆಕ್ರೋಶದ ಬೆಂಕಿ ಆತನಲ್ಲಿ ಹೊತ್ತಿಕೊಂಡಿತ್ತು. ಅಷ್ಟೇ, ಗನ್ ಹಿಡಿದ ಫೀಲ್ಡ್ಗಿಳಿದ ಆತ ಮುಂದೆ ಶುರು ಮಾಡಿದ್ದ ರಕ್ತ ಚರಿತ್ರೆ ಅಕ್ಷರಶಃ ಅಟ್ಟಹಾಸ. ಯಾವಾಗ ಸಹೋದರರಿಬ್ಬರ ಹತ್ಯೆ ಆಯಿತೋ ಪ್ರಕಾಶ್ ಕಂಗೆಟ್ಟಿದ್ದ. ಸೇಡು ಅನ್ನೋದು ಆತನಲ್ಲಿ ಹೊಗೆಯಾಡತೊಡಗಿತ್ತು. ಮುಂದೇನಾಯ್ತು ಅನ್ನೋದನ್ನ ಹೇಳ್ತೀವಿ ಸಣ್ಣ ಬ್ರೇಕ್ನ ನಂತರ. ಪ್ರಕಾಶ್ ಮುಂಬೈನಿಂದ ತನ್ನ ಹುಟ್ಟೂರಿಗೆ ಹೊರಟಿದ್ದ. ಆತನ ಉದ್ದೇಶ ಒಂದೇ, ಸೇಡು. ಮುಂದೆ ಅದೊಂದು ಭೀಕರ ರಕ್ತಪಾತಕ್ಕೆ ನಾಂದಿ ಹಾಡಿತ್ತು. ತಾನು ಬಿದ್ದ ಬಲೆಯೊಳಗಿನಿಂದ ಖುದ್ದು ಪ್ರಕಾಶ್ಗೆ ಹೊರ ಬರೋಕಾಗ್ಲಿಲ್ಲ. ಆತನೊಬ್ಬ ಭಯಾನಕ ಡಾನ್ ಎನಿಸಿಕೊಂಡಿದ್ದ. ಪೊಲೀಸರೇ ಆತನ ಹಾವಳಿಯಿಂದ ಹೈರಾಣಾಗಿ ಹೋಗಿದ್ರು. ಸೇಡು ಅನ್ನೋದು ಪ್ರಕಾಶ್ ಬಾಂದವಾಡೇಕರ್ನ ಮನದಲ್ಲಿ ಕುದಿಯತೊಡಗಿತ್ತು. ಸಿಟ್ಟಿಗೆದ್ದ ಆತ ತನ್ನ ವೃತ್ತಿ, ಅದಕ್ಕಿದ್ದ ಘನತೆಯನ್ನೇ ಮರೆತು ಬಿಟ್ಟಿದ್ದ. ಗನ್ ಹಿಡಿದು ಸೀದಾ ತನ್ನ ಗ್ರಾಮಕ್ಕೆ ಹೊರಟಿದ್ದ. ಇದಕ್ಕೆಲ್ಲ ಕಾರಣ ತನ್ನ ಸಹೋದರರ ಹತ್ಯೆ. ಅಲ್ಲಿ ದಾಯಾದಿ ಕಲಹಕ್ಕೆ ಮಾರುತಿ ಮತ್ತು ಪುಂಡಲೀಕ ಬಾಂದವಾಡೇಕರ್ ಬಲಿಯಾಗಿ ಹೋಗಿದ್ರು. ಹೇಗಾದ್ರೂ ಮಾಡಿ ತನ್ನಿಬ್ಬರ ಸಹೋದರರ ಹತ್ಯೆಗೆ ಪ್ರತೀಕಾರ ತೆಗೆದುಕೊಳ್ಬೇಕು ಅಂತ ಹೊರಟ ಪ್ರಕಾಶ್ ತನ್ನದೇ ಆದ ಗ್ಯಾಂಗ್ ಒಂದನ್ನ ರಚಿಸಿಕೊಳ್ತಾನೆ. ಆವತ್ತು ಮಹಾರಾಷ್ಟ್ರದಲ್ಲಿ ಡಾನ್ಗಳು ಅಂತ ಕರೆಸಿಕೊಂಡಿದ್ದ ಶಿವಾಜಿ ಗಾವಡೆ, ತುಳಸಿ ಪ್ರಜಾಪತಿ, ಬಾಳು ಡೋಕ್ರೆ ಅವರ ಜೊತೆಯಾಗ್ತಾನೆ. ಅವರ ಸಹಾಯದಿಂದ ತನ್ನ ಚಿಕ್ಕಪ್ಪನ ಮಕ್ಕಳ ಕೊಲೆಗೆ ಸ್ಕೆಚ್ ರೂಪಿಸುತ್ತಾನೆ. ಸೀದಾ ಕೊಲ್ಲಾಪುರಕ್ಕೆ ಬಂದವನೇ ತನ್ನ ಸಹೋದರರನ್ನ ಹತ್ಯೆ ಮಾಡಿದ್ದ ದಾಯಾದಿಗಳಾದ ಗೋಪಾಲ ಬಾಂದವಾಡೇಕರ್ ಹಾಗೂ ಜಾನಬಾ ಬಾಂದವಾಡೇಕರ್ ಅವರನ್ನ ಕೊಂದು ಹಾಕ್ತಾನೆ. ಆವತ್ತು ಆತನೊಂದಿಗೆ ಖುದ್ದು ಸೊಹರಾಬುದ್ದೀನ್ ಶೇಖ್ ಬಂದಿದ್ದ. ಅವಳಿ ಕೊಲೆಯಲ್ಲಿ ಭಾಗಿಯಾಗಿದ್ದ. ಯಾವಾಗ ತನ್ನ ಸೇಡು ತೀರ್ತೋ ಪ್ರಕಾಶ್ ಬಾಂದವಾಡೇಕರ್ ಏಕಾಏಕಿ ನಾಪತ್ತೆಯಾಗ್ತಾನೆ. ಆತ ಎಲ್ಲಿದ್ದಾನೆ, ಯಾವ ಊರಿನಲ್ಲಿದ್ದಾನೆ ಅನ್ನೋದೇ ಗೊಂದಲ. 2005ರಲ್ಲಿ ನಾಪತ್ತೆಯಾದ ಆತ ಅಂಡರ್ವರ್ಲ್ಡ್ನಲ್ಲಿ ಸಕ್ರಿಯನಾಗಿದ್ದ. 7 ವರ್ಷಗಳ ಕಾಲ ಮಹಾರಾಷ್ಟ್ರ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ. ಯಾವಾಗ ಸೊಹರಾಬುದ್ದೀನ್ ಎನ್ಕೌಂಟರ್ ನಡೆಯಿತೋ ಆಗ ಪ್ರಕಾಶ್ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದ. ಎಡೆಮುರಿ ಕಟ್ಟಿ ವಿಚಾರಣೆ ನಡೆಸಿದ ಮಹಾರಾಷ್ಟ್ರ ಪೊಲೀಸರಿಗೆ ಈತ ನೀಡಿದ ಒಂದೊಂದೇ ಮಾಹಿತಿಗಳನ್ನ ಕೇಳಿ ಶಾಕ್ ಮೇಲೆ ಶಾಕ್. ಯಾಕಂದ್ರೆ ಈತ ಮಾಡಿದ್ದ ಒಂದೆರಡು ಕೃತ್ಯವಲ್ಲ, ಕೊಲೆ ಯತ್ನ, ಸುಲಿಗೆ, ಹೀಗೆ ಸಾಲು ಪಾತಕಗಳನ್ನೆಸಗಿ ರಾಜಾರೋಷವಾಗಿ ಓಡಾಡಿಕೊಂಡಿದ್ದ. ಕೆಲ ಕಾಲ ಅಲ್ಲಿ ಜೈಲಿನಲ್ಲಿದ್ದ ಪ್ರಕಾಶ್ ಬೇಲ್ ಮೇಲೆ ಬಿಡುಗಡೆಗೊಂಡಿದ್ದ. ಬಿಡುಗಡೆಯಾದ ಮೇಲೂ ಆತ ತನ್ನ ಪಾಪಕೃತ್ಯ ನಿಲ್ಲಿಸಿರಲಿಲ್ಲ. ಆತ ಆಡಿದ್ದೇ ಆಟ, ಮಾಡಿದ್ದೇ ಅಟ್ಟಹಾಸ. ಈತನ ಅಟ್ಟಹಾಸಕ್ಕೆ ಬೆದರಿದ ಜನರು ಈತನ ಬಗ್ಗೆ ಯಾರಿಗೋ ಮಾಹಿತಿಯನ್ನ ನೀಡ್ತಾ ಇರಲಿಲ್ಲ. ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ತನ್ನ ಕಾರ್ಯಾಚರಣೆ ಶುರು ಮಾಡಿದ್ದ ಪ್ರಕಾಶ್
ಅಲ್ಲಿ ಸಿಕ್ಕವರನ್ನ ಬೆದರಿಸುತ್ತಿದ್ದ. ತನ್ನ ದಾರಿಗೆ ಬರದೇ ಇದ್ದವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡ್ತಾ ಇದ್ದ. ಈತನ ವಿರುದ್ಧ ಕೇಸ್ ಮೇಲೆ ಕೇಸ್ ದಾಖಲಾಗತೊಡಗಿದ್ವು. ಸದ್ಯ ಈತನ ಮೇಲೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ 15ಕ್ಕೂ ಹೆಚ್ಚು ಕೊಲೆ, ಸುಲಿಗೆ, ದರೋಡೆ, ದೊಂಬಿ, ಅಕ್ರಮ ಆಯುಧ ಸಂಗ್ರಹದಂತಹ ಪ್ರಕರಣಗಳು ದಾಖಲಾಗಿವೆ. ಈ ಆರೋಪಿ ಬಹಳಷ್ಟು ಹೇಯ ಕೃತ್ಯಗಳಲ್ಲಿ ಈ ಹಿಂದೆ ಪಾಲ್ಗೊಂಡಿದ್ದ. 1995ರಿಂದ ಹಿಡಿದು ಇಲ್ಲಿಯವರೆಗೂ ಈತ ಮೂಲತಃ ಚಂದಗಡ ತಾಲೂಕು ಕೊಲ್ಲಾಪುರ ಜಿಲ್ಲೆಯವನಾಗಿದ್ದು ಅಲ್ಲಿ ಸಾಕಷ್ಟು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ನಂತರ ಅಲ್ಲಿಂದ ಕಾಲ್ಕಿತ್ತು ಮಧ್ಯಪ್ರದೇಶದಲ್ಲಿ ಸೆಟ್ಲ್ ಆಗಿದ್ದ. ಈತನ ಮಧ್ಯೆ ಕೆಲವು ಪ್ರಕರಣಗಳಲ್ಲಿ ಈತ ಸೊಹ್ರಾಬುದ್ದೀನ್, ಛೋಟರಾಜನ್ ಈ ಒಂದು ಗ್ಯಾಂಗ್ನ ಸಹಚರನ್ನು ಕೂಡ ತನ್ನ ಕೆಲಸಕ್ಕೆ ಸಹಾಯವನ್ನು ತೆಗೆದುಕೊಂಡಿದ್ದ. ಮುಖ್ಯವಾಗಿ ಸೊಹ್ರಾಬುದ್ದೀನ್ ಕೂಡ ಈತನಿಗೆ 2 ಪ್ರಕರಣಗಳಲ್ಲಿ ಸಹಾಯ ಹಸ್ತವನ್ನು ನೀಡಿದ್ದ, ಖುದ್ದಾಗಿ ಬಂದು. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ರಾಜ್ಯಗಳಲ್ಲಿ ಕೊಲ್ಲಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಕರಣಗಳು ದಾಖಲಾಗಿ ಅವರು ತನಿಖೆಯನ್ನು ನಡೆಸಿ ನ್ಯಾಯಾಂಗದಲ್ಲಿ ವಿಚಾರಣೆಯಲ್ಲೂ ಇದೆ. ಮಹಾರಾಷ್ಟ್ರ ಮಧ್ಯಪ್ರದೇಶದಲ್ಲಿ ತನ್ನ ಹವಾ ಮೇಂಟೈನ್ ಮಾಡ್ತಾ ಇದ್ದ ಡಾಕ್ಟರ್ ಪ್ರಕಾಶ್ಗೆ ನಿಧಾನವಾಗಿ ಭೂಗತ ಲೋಕದ ನಿಯಮಗಳು ಅರ್ಥವಾಗತೊಡಗಿತ್ತು. ಇಷ್ಟೇ ಮಾಡ್ಕೊಂಡಿದ್ರೆ ಒಂದು ಎನ್ಕೌಂಟರ್ ಆಗ್ಬೇಕು, ಇಲ್ಲ ಬೀದಿ ಹೆಣವಾಗ್ಬೇಕು ಅನ್ನೋದು ಗೊತ್ತಾಗ್ತಿದ್ದಂತೆ ಸದ್ದಿಲ್ಲದೆ ಬಂದು ತನ್ನ ಊರು ಸೇರಿಕೊಂಡಿದ್ದ. ಸೇಫ್ ಜಾಗ ಅಂತ ಹುಡುಕಾಡ್ತಾ ಇದ್ದವನಿಗೆ ಕಾಣಿಸಿದ್ದೆ ತಾನು ಓದುತ್ತಿದ್ದ ಬೆಳಗಾವಿ ಮಹಾನಗರ. ಎಲ್ಲಿ ಯಾವುದೇ ಪಾತಕ ಕೃತ್ಯಗಳನ್ನ ಮಾಡಲಿ ಈತ ಅಡಗಿಕೊಳ್ಳುತ್ತಿದ್ದದ್ದೇ ಬೆಳಗಾವಿಯಲ್ಲಿ. ಇಲ್ಲಿನ ಕೆಲ ಪ್ರಭಾವಿಗಳ ಕೃಪಾ ಕಟಾಕ್ಷದಿಂದ ಈತ ಇಲ್ಲಿ ಸೇಫ್ ಅಂತ ಅಂದ್ಕೊಂಡಿದ್ದ. ಇಷ್ಟಕ್ಕೂ ಈತ ಬೆಳಗಾವಿಯಲ್ಲಿ ಟೆಂಟ್ ಹಾಕಲು ಕಾರಣ ಇಲ್ಲಿನ ರಿಯಲ್ ಎಸ್ಟೇಟ್ ಮಾಫಿಯಾ. ಯಾವಾಗ ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಾಣವಾಯಿತೋ ರಿಯಲ್ ಎಸ್ಟೇಟ್ ದಂಧೆ ಭೂಮ್ ಪಡೆದುಕೊಂಡಿತ್ತು. ಇದರ ಲಾಭವನ್ನ ನೀರ ತನ್ನ ತಿಜೋರಿಗೆ ಸಾಗಿಸಲು ಸ್ಕೆಚ್ ಹಾಕಿದ ಡಾಕ್ಟರ್ ಪ್ರಕಾಶ್ ಜವಾಟಗಲ್ಲಿಯ ಅಷ್ಟೇಕರ ಎಂಬುವವರ ದೊಡ್ಡ ಬಂಗಲೆಯೊಂದನ್ನ ಬಾಡಿಗೆಗೆ ಪಡೆದುಕೊಂಡು ಅಲ್ಲೇ ವಾಸವಾಗಿದ್ದ. ಅಲ್ಲೇ ಕಚೇರಿಯೊಂದನ್ನ ತೆರೆದು ಅಲ್ಲಿಂದಲೇ ಆಪರೇಟ್ ಮಾಡತೊಡಗಿದ್ದ. ಶುರುವಾಗಿತ್ತು ನೋಡಿ ಬೆಳಗಾವಿ ಜನರಿಗೆ ಸಂಕಟ. ಒಂದೋ ಈತನ ಬೆದರಿಕೆಗೆ ಮಣಿಯಬೇಕೋ, ಕೊಟ್ಟಷ್ಟು ಹಣ ಪಡೆದು ಭೂಮಿ ನೀಡಬೇಕೋ, ಇಲ್ಲ ಪ್ರಾಣ ಬಿಡಬೇಕೋ. ಯಾವಾಗ ಡಾಕ್ಟರ್ ಪ್ರಕಾಶ್ ಬೆಳಗಾವಿಗೆ ಅಮರಿಕೊಂಡೋ ಅಲ್ಲಿನ ಜನ ಬೆಚ್ಚಿ ಬಿದ್ದಿದ್ರು. ಆತನ ಉಪಟಳದಿಂದ ರೋಸಿ ಹೋಗಿದ್ರು. ಮುಂದೇನಾಯ್ತು ಅನ್ನೋದನ್ನ ಹೇಳ್ತೀವಿ ಸಣ್ಣ ಬ್ರೇಕ್ನ ನಂತರ. ಡಾಕ್ಟರ್ ಪ್ರಕಾಶ್ ಅನ್ನೋ ಪಾತಕಿ 2 ರಾಜ್ಯಗಳಲ್ಲಿ ಹಾವಳಿ ಇಟ್ಟು ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದ. ಇಲ್ಲಿನ ರಿಯಲ್ ಎಸ್ಟೇಟ್ ಭೂಮ್ನಲ್ಲಿ ಭಾಗಿಯಾಗಿ ಸಾಕಷ್ಟು ಸಿರಿವಂತನಾಗಬೇಕು, ಇಲ್ಲಿನ ಡಾನ್ ಆಗಿ ಮೆರಿಬೇಕು ಅನ್ನೋದು ಆತನ ಉದ್ದೇಶ ಆಗಿತ್ತು. ಆದ್ರೆ ಇಲ್ಲಿ ಆತನ ಪಾಪದ ಕೊಡ ನಿಧಾನವಾಗಿ ತುಂಬತೊಡಗಿತ್ತು. ರಾಜ್ಯದ 2ನೇ ರಾಜಧಾನಿ ಅಂತಲೇ ಬಿಂಬಿತವಾಗುತ್ತಿರುವ ಮಹಾನಗರ ಬೆಳಗಾವಿ. ಯಾವಾಗ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯತೊಡಗಿದ್ವೋ ಭೂಮಿಯ ಬೆಲೆಯೋ ಗಗನಕ್ಕೇರತೊಡಗಿತ್ತು. ನಗರದ ಹೊರವಲಯದಲ್ಲಿ ನಿವೇಶನಗಳು ಕೈಗೆಟುಕದಂತಾಗಿ ಹೋಯಿತು. ಎಸ್,
ಬೆಳಗಾವಿಯಲ್ಲಿ ರಿಯಲ್ ಎಸ್ಟೇಟ್ ಬಿಸಿನೆಸ್ ವಾರ್ಷಿಕ 1,000 ಕೋಟಿ ರೂಪಾಯಿ ದಾಟಿದೆ. ನಗರದ ಸುತ್ತಮುತ್ತಲಿನ 25 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಭೂಮಿಗೆ ಬಂಗಾರದ ಬೆಲೆ ಸಿಗ್ತಾ ಇದೆ. ಯಾವಾಗ ಇದರ ಆಳ ಅಗಲ ಪ್ರಕಾಶ್ಗೆ ಅರ್ಥವಾಯ್ತೋ ಆತನಿಗೆ ರಕ್ತಪಾತ ಬೇಡವಾಯ್ತೋ. ಕೊಲೆ ಸುಲಿಗೆಗಿಂತ ರಿಯಲ್ ಎಸ್ಟೇಟ್ ಲಾಭದಾಯಕ ಅಂತ ಅನಿಸತೊಡಗಿತ್ತು. ಕಳೆದ 3-4 ತಿಂಗಳಿಂದ ಈತ ಬೆಳಗಾವಿಯಲ್ಲೇ ಬೀಡಬಿಟ್ಟಿದ್ದ. ಲಿಟಿಗೇಷನ್ ಲ್ಯಾಂಡ್ ಅಂತ ಗೊತ್ತಾದ್ರೆ ಸಾಕು ಅಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದ ಈತ ರಾಜಿ ನೆಪದಲ್ಲಿ ಕೈ ತುಂಬಾ ಗೋರಿಕೊಳ್ತಿದ್ದ. ಅಷ್ಟೇ ಅಲ್ಲ, 2-3 ತಿಂಗಳಲ್ಲಿ 10 ರಿಂದ 15 ಕೇಸ್ಗಳಲ್ಲಿ ಕೈ ಹಾಕಿ ಕೈ ತುಂಬಾ ಸಂಪಾದನೆ ಮಾಡಿಕೊಂಡಿದ್ದ. ರಿಯಲ್ ಎಸ್ಟೇಟ್ ಉದ್ದಿಮೆದಾರರು, ರಾಜಕಾರಣಿಗಳು, ವ್ಯಾಪಾರಸ್ಥರ ಈತನ ಮಾತು ಕೇಳದಿದ್ರೆ ನಿಂತಲ್ಲೇ ಹೆದರಿಸುತ್ತಿದ್ದ. ಹಫ್ತಾ ಕೊಡದಿದ್ರೆ ಅಷ್ಟೇ ಅಂತ ಆವಾಜ ಹಾಕ್ತಾ ಇದ್ದ. ಯಾವಾಗ ಈತನ ಅಟ್ಟಹಾಸ ಕುಂದಾನಗರಿಯಲ್ಲಿ ಜಾಸ್ತಿ ಆಯ್ತೋ ಡಿಸಿಐಬಿ ಪೊಲೀಸ್ ಇನ್ಸ್ಪೆಕ್ಟರ್ ಎನ್.ವಿ. ಬೈರಮನಿಯವರಿಗೆ ಮಾಹಿತಿ ಸಿಕ್ಕಿತ್ತು. ಜನರನ್ನ ಹೆದರಿಸಿ ಬೆದರಿಸಿ ಕೆಲವರು ಲೂಟಿ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ತಿದ್ದಂತೆ ಬೈರಮನಿ ಅಲರ್ಟ್ ಆಗಿದ್ರು. ಯಾರಿರಬಹುದು ಅಂತ ಇಣುಕಿ ನೋಡಿದ ಪೊಲೀಸರಿಗೆ ಗೊತ್ತಾಗಿದ್ದ ಆಘಾತಕಾರಿ ಮಾಹಿತಿ. ಯಾಕಂದ್ರೆ ಇಲ್ಲಿ ಪಿಸ್ತೂಲ್, ರಿವಾಲ್ವರ್ ಹಿಡ್ಕೊಂಡು ಅಟ್ಟಹಾಸ ಮಾಡ್ತಾ ಇದ್ದವನ ಬೇರಾರು ಅಲ್ಲ, ಆತ ಡಾಕ್ಟರ್ ಪ್ರಕಾಶ್ ಬಾಂದವಾಡೇಕರ್. ವಿವಾದಿತ ಆಸ್ತಿಗಳನ್ನ ಗುರುತಿಸಿ ಅದಕ್ಕೆ ಸಂಬಂಧಪಟ್ಟವರ ಹಣೆ ಮೇಲೆ ಪಿಸ್ತೂಲ್ ಇಡ್ತಾ ಇದ್ದ ಪ್ರಕಾಶ್ ಅದನ್ನ ತನ್ನ ಹೆಸರಿಗೆ ವರ್ಗಾಯಿಸಿಕೊಳ್ತಿದ್ದ. ಈ ವೇಳೆ ಈತನ ಬೆನ್ನಿಗಿದ್ದು ಎಲ್ಲದಕ್ಕೂ ಸಹಾಯ ಮಾಡ್ತಾ ಇದ್ದವರು ಬೆಳಗಾವಿಯ ಭೂಮಾಫಿಯಾ ಕುಳಗಳೆನಿಸಿಕೊಂಡ ಶಹಾಪುರದ ಕಾಸಭಾಗದ ಸುರೇಶ್ ಮೋತಿಲಾಲ್ ಚಿಂಡಕ್, ಚವಾಟಗಲ್ಲಿಯ ಸುನಿಲ್ ಜಾಧವ್, ಅಭಿನಂದನಾ ಅಸ್ತೇಕರ್, ವಡಗಾವಿಯ ಸುನಿಲ್ ವಿಷ್ಣು ನಾಯಕ್, ಶಹಾಪುರದ ಶ್ಯಾಮ್ ಮುಚ್ಚಂಡಿ. ವಿವಾದಿತ ಭೂಮಿಯ ಮಾಹಿತಿ ತೆಗೆದುಕೊಳ್ಳುತ್ತಿದ್ದ ಈ ದುರುಳರು ಅದನ್ನ ಸದ್ದಿಲ್ಲದೆ ಪ್ರಕಾಶ್ಗೆ ತಿಳಿಸುತ್ತಿದ್ರು. ಈ ಪೈಕಿ ಸುರೇಶ್ ಚಿಂಡಕ್ನದ್ದ ಇದೇ ಕಾಯಕ. ವಿವಾದಿತ ಭೂಮಿಗಳನ್ನ ಮಾರಾಟ ಮಾಡ್ತಾ ಇದ್ದ ಸುರೇಶ್ ಚಿಂಡಕ್ ಅಧಿಕಾರಿಗಳನ್ನ ತನ್ನ ಹಣ ಬಲದಿಂದ ಆಟವಾಡಿಸ್ತಿದ್ದ. ಇನ್ನು ಶ್ಯಾಮ್ ಮುಚ್ಚಂಡಿ ಈತನ ರೈಟ್ ಹ್ಯಾಂಡ್. ಹೆದರಿಸಿ ಬೆದರಿಸಿ ಪಡೆದುಕೊಂಡ ಆಸ್ತಿಯನ್ನ ಮೊದಲು ಈತನೇ ಖರೀದಿಸಿ ನಂತರ ಅದನ್ನ ಮಾರಾಟ ಮಾಡ್ತಿದ್ದ. ಇನ್ನು ಸುನಿಲ್ ಜಾಧವ್ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಯುವ ಮಂಚ್ನ ಕಾರ್ಯಕರ್ತನಾಗಿದ್ದು 10 ಹುಡುಗರನ್ನ ಕರೆದುಕೊಂಡ ಕೆಲಸ ಮಾಡ್ತಾ ಇದ್ದ. ಇವರ ಸಹಕಾರದಿಂದಲೇ ಡಾಕ್ಟರ್ ಪ್ರಕಾಶ್ ಸಿಕ್ಕವರಿಗೆ ಹೆದರಿಸತೊಡಗಿದ್ದ. ಯಾವಾಗ ವಿಷಯ ಜಿಲ್ಲಾ ಅಪರಾಧ ಪತ್ತೆ ದಳದ ಇನ್ಸ್ಪೆಕ್ಟರ್ ಎನ್.ವಿ. ಬೈರಮನಿಗೆ ಗೊತ್ತಾಯ್ತೋ ಕಳೆದ ಏಪ್ರಿಲ್ನಲ್ಲಿ ಚವಾಟಗಲ್ಲಿಯ ಡಾಕ್ಟರ್ ಪ್ರಕಾಶ್ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಅಲ್ಲಿದ್ದ ಕೆಲ ದಾಖಲೆಗಳನ್ನ ವಶಪಡಿಸಿಕೊಂಡು ಸುರೇಶ್ ಮೋತಿಲಾಲ್ ಚಿಂಡಕ್, ಸುನಿಲ್ ಜಾಧವ್, ಅಭಿನಂದನಾ ಅಷ್ಟೇಕರ್, ಸುನಿಲ್ ವಿಷ್ಣು ನಾಯಕ್, ಶ್ಯಾಮ್ ಮುಚ್ಚಂಡಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಸದ್ಯ ಈ 5 ಬೇಲ್ ಮೇಲೆ ಹೊರ ಬಂದಿದ್ದಾರೆ. ಯಾವಾಗ ತನ್ನ ಸಹಾಯಕ್ಕೆ ನಿಂತಿದ್ದವರ ಅರೆಸ್ಟ್ ಆದ್ರೂ ಡಾಕ್ಟರ್ ಪ್ರಕಾಶ್ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿದ್ದಾನೆ ಅನ್ನೋದು ಯಾರಿಗೋ ಗೊತ್ತಿಲ್ಲ. ಈತನನ್ನ ಶತಾಯಗತಾಯ ಹಿಡಿಯಲೇಬೇಕು ಅಂತಿದ್ದ ಪೊಲೀಸರು ಮೊಬೈಲ್ ಲೊಕೇಶನ್ ಜಾಡು ಹಿಡಿದ ತನಿಖೆಗೆ ಮುಂದಾಗ್ತಾರೆ. ಕಳೆದ 11ನೇ ತಾರೀಕು ಈತ ತನ್ನ ಹುಟ್ಟೂರಾದ ಮಹಾರಾಷ್ಟ್ರದ ನಾಗನವಾಡಿ ಗ್ರಾಮದಲ್ಲಿ ಪೊಲೀಸರಿಗೆ ಸೆರೆ ಸಿಕ್ಕಿದ್ದಾನೆ. ಬೆಳಗಾವಿಗೆ ಕರೆತಂದು ಪೊಲೀಸರ ವಿಚಾರಣೆ ನಡೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಲಯ ಜುಲೈ 27ರವರೆಗೆ ಈತನಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಭೂಗತ ವ್ಯಕ್ತಿಗಳ ನಂಟನ್ನು ಕೂಡ ಹೊಂದಿದ್ದು ಬೆಳಗಾವಿ ನಗರಕ್ಕೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಮಾರಕವಾಗಬಹುದು, ಕಾನೂನು ಸುವ್ಯವಸ್ಥೆಗೆ ಅತ್ಯಂತ ಸವಾಲಾಗಿ ಪರಿಣಮಿಸಬಹುದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮಗೆ ಈ ಒಂದು ಮೊದಲನೇ ಕೃತ್ಯ ಗಮನಕ್ಕೆ ಬಂದ ನಂತರನೇ ನಾವು ತಕ್ಷಣ ಕಾರ್ಯಪ್ರವೃತ್ತರಾಗಿ ಈ ಒಂದು ತನಿಖೆಯನ್ನು ನಮ್ಮ
DCIB ವಿಶೇಷ ತನಿಖಾ ತಂಡಕ್ಕೆ ವಹಿಸಿ ನಿರಂತರವಾಗಿ ಇದನ್ನು ಫಾಲೋ ಅಪ್ ಮಾಡಿ ಈಗ ಇಷ್ಟು ಜನರನ್ನು ನಾವು ಬಂಧಿಸಿದ್ದೇವೆ. ಈ ಪ್ರಕರಣದ ನಂತರ ಇನ್ನೂ 3-4 ಪ್ರಕರಣಗಳು ಈತನ ಹೆಸರಿನಲ್ಲಿ ಈ ರೀತಿಯ ದಂಧೆ ನಡೆಸಿ ಜನರನ್ನು ಬೆದರಿಸಿ ಪ್ರಾಪರ್ಟಿಯನ್ನು ಕಬಳಿಸ್ತಕ್ಕಂಥ ಒಂದು ಪ್ರಕರಣಗಳು ದಾಖಲಾದವು. ಆ ಪ್ರಕರಣಗಳಲ್ಲೂ ಕೂಡ ಈತನ ಶಾಮೀಲತೆಯನ್ನು ಹಾಗೂ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾನೆ ಅಂತಕ್ಕಂಥದ್ದು ಕೂಡ ನಾವು ನಂತರದ ತನಿಖೆಯಲ್ಲಿ ನಾವು ಪರಿಶೀಲಿಸ್ತೀವಿ. ಯಾವಾಗ ಪ್ರಕಾಶ್ ಜೈಲು ಸೇರಿದ್ನೋ ಆತನಿಂದ ವಂಚನೆಗೊಳಗಾದ ಒಬ್ಬೊಬ್ಬರೇ ಪೊಲೀಸರಿಗೆ ದೂರು ನೀಡ್ತಾ ಇದ್ದಾರೆ. ಈ ಪಟ್ಟಿ ದಿನೇ ದಿನೇ ಬೆಳೆಯುತ್ತಿದೆ. ಆದ್ರೆ ಅದೆಷ್ಟೋ ಜನರು ಇನ್ನ ಭೀತಿಯಿಂದ ಠಾಣೆಗೆ ಬರ್ತಾ ಇಲ್ಲ. ವಿಶೇಷ ಅಂದ್ರೆ ಈತನ ಬೆನ್ನೆಲುಬಾಗಿದ್ದ ಹಲವು ಪ್ರಮುಖ ರಾಜಕಾರಣಿಗಳು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಲ್ಲಿದು ತಮ್ಮ ಕುತ್ತಿಗೆಗೆ ಬರುತ್ತೋ ಅಂತ ಭೀತಿಯಿಂದ ದಿನ ಕಳೆಯುತ್ತಿದ್ದಾರೆ. ಸದ್ಯ ಪ್ರಕಾಶ್ ಬಂಧನದಿಂದ ಬೆಳಗಾವಿಯ ಜನ ನೆಟ್ಟುಸಿರು ಬಿಟ್ಟಿದ್ದಾರೆ. ಒಟ್ನಲ್ಲಿ ಡಾಕ್ಟರ್ ಆಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಆವತ್ತು ಕನಸು ಕಂಡಿದ್ದ ಪ್ರಕಾಶ್ ಇವತ್ತು ಬಂದೂಕು ಪಿಸ್ತೂಲ್ ಹಿಡಿದುಕೊಂಡು ಅಟ್ಟಹಾಸ ಮಾಡ್ತಾ ಜೈಲು ಸೇರಿದ್ದಾನೆ. ಸೇಡು ಅನ್ನೋದು ಮನುಷ್ಯನನ್ನ ಹೀಗೆಲ್ಲ ಬದಲಾಯಿಸುತ್ತೆ ನೋಡಿ. ಆವತ್ತು ಆತ ಸ್ಟೆಥೋಸ್ಕೋಪ್ ಹಿಡಿದುಕೊಂಡು ನೆಮ್ಮದಿಯ ಜೀವನದ ಕನಸು ಕಂಡಿದ್ದ. ಆದ್ರೆ ದಾಯಾದಿ ಕಲಹ ಆತನನ್ನೇ ಬದಲಿಸಿ ಬಿಟ್ಟಿತ್ತು. ಇವತ್ತಾತ ದೊಡ್ಡ ಕ್ರಿಮಿನಲ್. ಏನ್ ಹೇಳೋದು ಇದಕ್ಕೆ? ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.